ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ನಮ್ಮ ರಾಜ್ಯದ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಜುಲೈ 9ರಂದು ಘೋರವಾದಂತಹ ಪ್ರತಿಭಟನೆಯನ್ನ ನಡೆಸಿದ್ರು. ಆದರೆ ಅವರು ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ನಡೆಸಿದ್ರು. ಸುಮಾರು ಜನ ಕೇಳ್ತಾ ಇದ್ರಿ, ಏನಾಯ್ತು ಪ್ರತಿಭಟನೆ ಮಾಡಿದ್ರು, ಏನಂತಾರ ಸರ್ಕಾರದಿಂದ ಉತ್ತರ ಬಂತು ಅಂತ. ಸೊ ಅದಕ್ಕೂ ಉತ್ತರ ಇದೆ. ಜೊತೆಯಲ್ಲಿ ಜುಲೈ 9ರಂದು ನಡೆದಿರುವಂತಹ ಪ್ರತಿಭಟನೆ ಅಷ್ಟರ ಮಟ್ಟಿಗೆ ಯಶಸ್ವಿ ಆಗದೆ ಇರೋ ಕಾರಣಕ್ಕೆ ಮತ್ತೆ ಜುಲೈ 26ನೇ ತಾರೀಕು ಶನಿವಾರದಂದು ಫ್ರೀಡಂ ಪಾರ್ಕ್ ಹತ್ರ ಮತ್ತೆ ಪ್ರತಿಭಟನೆ ಮಾಡಿದ್ರು ಅಂಗನವಾಡಿ ವರ್ಕರ್ಸ್ಗಳು. ಆ ಒಂದು ಸಂದರ್ಭದಲ್ಲೂ ಕೂಡ ಅವರ ಬೇಡಿಕೆಗಳನ್ನೆಲ್ಲ ಸರ್ಕಾರದ ಮುಂದೆ ಇಟ್ಟಿದ್ರು. 2025 ಮೇ ತಿಂಗಳಿನಲ್ಲಿ ಏನು ಜಾರಿಗೆ ಬಂದ್ ಪೋಷಣ್ ಟ್ರ್ಯಾಕರ್ ಅಲ್ಲಿ ಏನು FRS ಫೋಟೋನ ಅಪ್ಲೋಡ್ ಮಾಡಬೇಕು ಪೋಷಣ್ ಟ್ರ್ಯಾಕರ್ ಅಲ್ಲಿ, ಆ ಒಂದು ಏನು ಕೇಂದ್ರ ಸರ್ಕಾರ ಏನು ಜಾರಿಗೆ ತಂದಿದೆ ಪೋಷಣ್ ಟ್ರ್ಯಾಕರ್ ನಿಯಮ, ಆ ಒಂದು ನಿಯಮದ ಬಗ್ಗೆ ತುಂಬಾ ಘೋರವಾದಂತ ಪ್ರತಿಭಟನೆ ಮಾಡಿದಾರಂತಾನೆ ಹೇಳ್ಬೋದು. ಅದರ ಪ್ರಕಾರನೇ ಇವಾಗ ಸರ್ಕಾರದಿಂದ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಅಂಗನವಾಡಿ ವರ್ಕರ್ಸ್ ಗಳ ಬೇಡಿಕೆಗಳಿಗೆ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಸೊ ತಮ್ಮೆಲ್ಲರಿಗೂ ಮಾಹಿತಿ ಕಂಪ್ಲೀಟ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋ ಆಪ್ಷನ್ ಕಾಣುತ್ತೆ. ಸೊ ಅದನ್ನ ಹೈಪ್ ಮಾಡೋದ್ರ ಮೂಲಕ ನಮ್ಮನ್ನ ಸಪೋರ್ಟ್ ಮಾಡಿ. ಹಾಗೆ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಜುಲೈ 9ನೇ ತಾರೀಕು ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಅನೇಕ ಜಿಲ್ಲೆಗಳಲ್ಲೆಲ್ಲ ಪ್ರತಿಭಟನೆಯನ್ನ ನಡೆಸಿದ್ರು. ಆದರೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಉತ್ತರ ಬರಲಿಲ್ಲ. ಜೊತೆಗೆ ಅಂಗನವಾಡಿ ವರ್ಕರ್ಸ್ಗಳು ಮುಖ್ಯವಾದಂತಹ ಹೋರಾಟ ಅವತ್ತಾಗಿದ್ದು ಪೋಷಣ್ ಟ್ರ್ಯಾಕರ್ ನಿಯಮದಲ್ಲಿ ಏನ್ FRS ಮಾಡಬೇಕು ಅದನ್ನ ನಿಲ್ಲಿಸಿ. ಅದು ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಒಂದು FRS ಮಾಡೋಗೋಸ್ಕರ ನಮ್ಮ ಸುಮಾರು ಕೆಲಸಗಳನ್ನೆಲ್ಲ ನಿಲ್ತಾ ಇದೆ. ನೆಟ್ವರ್ಕ್ ಸರಿಯಾದಂತಹ ರೀತಿಯಲ್ಲಿ ಇರದೇ ಇರೋ ಕಾರಣದಿಂದ ನಮಗೆ ಕರೆಕ್ಟ್ ಆದಂತಹ ರೀತಿಯಲ್ಲಿ ಏನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆಯೋ ಪೋಷಣ್ ಟ್ರ್ಯಾಕರ್ ನಿಯಮ, ಅದರಲ್ಲಿ FRS ಏನ್ ಫುಡ್ ನ ತಗೋತಾರಲ್ವಾ, ಗರ್ಭಿಣಿಯರಾಗಿರ್ಬೋದು ಬಾಣತಿಯರಾಗಿರ್ಬೋದು, ಅವರ ಫೋಟೋನ ತೆಗೆದು ಪೋಷಣ್ ಟ್ರ್ಯಾಕರ್ ಅಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಸುಮಾರು ಪ್ರೊಸೆಸ್ಗಳಿದೆ. ಜೊತೆಗೆ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಸುಮಾರು ಹೊತ್ತು ಅಲ್ಲೇ ಆಗ್ತಾ ಇದೆ. ಬೇರೆ ಕಾರ್ಯಗಳು ನಮಗೆ ಮಾಡಲು ಕಷ್ಟ ಆಗ್ತಾ ಇದೆ. ಸೊ ಹೀಗಾಗಿ FRS ನ ನಿಲ್ಲಿಸಲೇಬೇಕು, FRS ನ ಸ್ಥಗಿತಗೊಳಿಸಲೇಬೇಕು ಸರ್ಕಾರ ಅಂತ ಸಾಕಷ್ಟು ಜಿಲ್ಲೆಗಳಲ್ಲಿ ಮುಖ್ಯವಾದಂತಹ ಹೋರಾಟ FRS ಬಗ್ಗೆ ಆಗಿತ್ತು ಅಂತಾನೆ ಹೇಳ್ಬೋದು. ಅಷ್ಟೊಂದು ಯಶಸ್ವಿ ಆಗದೆ ಇರೋ ಕಾರಣದಿಂದ ಮತ್ತೆ ಇದೇ ಜುಲೈ 26ನೇ ತಾರೀಕು ಶನಿವಾರ ದಿನ ಕೂಡ ಮತ್ತೆ ಫ್ರೀಡಂ ಪಾರ್ಕ್, ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹತ್ರ ಮತ್ತೆ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಸೇರಿ ಪ್ರತಿಭಟನೆನ ಮಾಡಿದ್ರು. ಮುಖ್ಯವಾಗಿ 2 ಉದ್ದೇಶನ ಇಟ್ಕೊಂಡು ಪ್ರತಿಭಟನೆ ಮಾಡಿದಾರಂತಾನೆ ಹೇಳ್ಬೋದು. ಏನಂದ್ರೆ ಈ ಪೋಷಣ್ ಟ್ರ್ಯಾಕರ್ ಅಲ್ಲಿ ಏನು FRS ಮಾಡ್ಬೇಕು ಅದನ್ನ ಬಂದ್ ಮಾಡ್ಬೇಕು. ಜೊತೆಯಲ್ಲಿ BLO ಕೆಲಸನ ನಮ್ಮ ಅಂಗನವಾಡಿ ವರ್ಕರ್ಸ್ ಇನ್ ಮುಂದೆ ಮಾಡೋದಿಲ್ಲ. BLO ಕೆಲಸದಿಂದ ಅಂಗನವಾಡಿ ವರ್ಕರ್ಸ್ ಗಳಿಗೆ ಮುಕ್ತಿ ಕೊಡಬೇಕು ಸರ್ಕಾರ ಅನ್ನೋದು ಮುಖ್ಯವಾದಂತಹ ಉದ್ದೇಶ ಆಗಿತ್ತು. ಸೊ ಜೋರಾದಂತಹ ರೀತಿಯಲ್ಲೇ ಪ್ರತಿಭಟನೆ ಮಾಡಿದ್ದಾರೆ ಶನಿವಾರ ದಿನ ಅಂತಾನೆ ಹೇಳ್ಬೋದು. ಸೊ ಅಂಗನವಾಡಿ ವರ್ಕರ್ಸ್ಗಳು ಹಲವಾರು ಅನೇಕ ರೀತಿಯಾದಂತಹ ಬೇಡಿಕೆಗಳಿದೆ, ತಮ್ಮೆಲ್ಲರಿಗೂ ಗೊತ್ತಿರಬೇಕು. ಏನ್ ಗುಜರಾತಿನಲ್ಲಿ ತೀರ್ಪು ಕೊಟ್ರಲ್ವಾ, ಅಂಗನವಾಡಿ ವರ್ಕರ್ಸ್ಗಳನ್ನ ಸರ್ಕಾರಿ ನೌಕರರು ಎಂದು ಪರಿಗಣಿಸೋದಾಗಿರ್ಬೋದು ಅಥವಾ ಗೌರವಧನ ಹೆಚ್ಚಳದ್ರ ಬಗ್ಗೆ ಆಗಿರ್ಬೋದು. ನಮ್ಮ ರಾಜ್ಯದಲ್ಲೂ ಕೂಡ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಗೌರವಧನ ಹೆಚ್ಚಳದ್ರ ಬಗ್ಗೆ ಸಾಕಷ್ಟು ಬಾರಿ ಪ್ರತಿಭಟನೆನ ಮಾಡ್ತಾನೆ ಬಂದಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಯಾವುದೇ ರೀತಿಯಾದಂತಹ ಇವರಿಗೆ ಉತ್ತರನ ಕೊಟ್ಟಿಲ್ಲ. ಜೊತೆಗೆ ಯಾವುದೇ ರೀತಿಯಾದಂತಹ ಇವರ ಒಂದು ಕನಿಷ್ಠ ವೇತನಕ್ಕೆ ಜಾರಿ ಕೂಡ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಮೊನ್ನೆ ಗಂಭೀರವಾದಂತಹ 2 ಬೇಡಿಕೆಗಳು ಏನ್ ಸರ್ಕಾರದ ಮುಂದೆ ಇಟ್ರು, ಅದರಲ್ಲಿ ಪೋಷಣ್ ಟ್ರ್ಯಾಕರ್ ಅಲ್ಲಿ ಏನ್ FRS ಮಾಡಬೇಕು ಅದನ್ನ ನಿಯಮ ಹಿಂದಕ್ಕೆ ತಗೋಬೇಕು ಕೇಂದ್ರ ಸರ್ಕಾರ ಅನ್ನೋದು ಮನವಿ ಮಾಡ್ಕೊಂಡಿದ್ದಾರೆ. ಜೊತೆಗೆ BLO ಕೆಲಸದಿಂದ ಅಂಗನವಾಡಿ ವರ್ಕರ್ಸ್ ಗಳನ್ನ ಮುಕ್ತಿ ಕೊಡಿ, ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ, ಈ ಕಡೆ ಅಂಗನವಾಡಿ ಮಕ್ಕಳು ನೋಡ್ಕೋಬೇಕು ಬೆಳಿಗ್ಗೆಯಿಂದ ಸಾಯಂಕಾಲ, ಅದ್ರ ಜೊತೆಗೆ ಪೋಷಣ್ ಟ್ರ್ಯಾಕರ್ ನಿಯಮದಲ್ಲಿ FRS ಮಾಡಬೇಕು, ಇದೇ ನಮ್ಗೆ ಟೈಮ್ ತುಂಬಾ ಆಗ್ತಾ ಇದೆ. ಜೊತೆಗೆ BLO ಕೆಲಸ ನಮ್ಗೆ ತುಂಬಾ ಒತ್ತಡ ಕೊಡುತ್ತೆ. ಸೊ ಇದರಿಂದ ಅಂಗನವಾಡಿ ವರ್ಕರ್ಸ್ ಗಳಿಗೆ BLO ಕೆಲಸದಿಂದ ಮುಕ್ತಿ ಕೊಡಿ ಅಂತ ಕೇಳ್ತಾ ಇದ್ರು. ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ, ಪತ್ರ ಕೂಡ ಬರ್ದಾಕಿದ್ದಾರೆ. ಸೊ ಅದ್ರ ಪ್ರಕಾರನೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ
ಅಂಗನವಾಡಿ ವರ್ಕರ್ಸ್ಗಳ ಒಂದು ಬೇಡಿಕೆನ ಈಡೇರಿಸಿದಾರಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ BLO ಕೆಲಸದಿಂದ ಇನ್ ಮುಂದೆ ಅಂಗನವಾಡಿ ವರ್ಕರ್ಸ್ಗಳಿಗೆ ಮುಕ್ತಿ ಅಂತ ಖುದ್ದಾಗಿ ಅವರೇ ಹೇಳಿಕೆನ ಕೊಟ್ಟಿದ್ದಾರೆ. ಸೊ ಇನ್ ಮುಂದೆ ಅಂಗನವಾಡಿ ವರ್ಕರ್ಸ್ಗಳು BLO ಕೆಲಸ ಏನ್ ಮಾಡುವಂತಹ ಅಗತ್ಯ ಇಲ್ಲ. ಚುನಾವಣೆ ಆಯೋಗ ಏನ್ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ, ಏನಂತ ಹೇಳಿಕೆ ಕೊಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ಫ್ರೆಂಡ್ಸ್. ಆದರೆ ಈಗಾಗಲೇ ಸರ್ಕಾರದಿಂದ ಒಂದ್ ರೀತಿಲಿ ಗ್ರೀನ್ ಸಿಗ್ನಲ್ ಬಂದಿದೆ ಅಂತಾನೆ ಹೇಳ್ಬೋದು. ಈ ಒಂದು BLO ಕೆಲಸಕ್ಕೆ ಮುಕ್ತಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಚುನಾವಣೆ ಆಯೋಗದಿಂದ ಏನಂತ ಉತ್ತರ ಬರುತ್ತೆ, ಮತ್ತೆ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡ್ತಾರ, ಪ್ರತಿಯೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಸೊ ಈ ವಿಡಿಯೋ ನೋಡಿದಂತ ತಮ್ಮೆಲ್ಲರ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಸೊ ತಮ್ಮೆಲ್ಲರಿಗೂ ಕೇಳ್ಕೊತಾ ಇರೋದು ಇಷ್ಟೇನೆ, FRS ನಿಯಮದ ಬಗ್ಗೆ ಆಗಿರ್ಬೋದು, BLO ಕೆಲಸದ ಬಗ್ಗೆ ಆಗಿರ್ಬೋದು, ಅಥವಾ ಅನೇಕ ಬೇಡಿಕೆಗಳು ಕೂಡ ಇದೆ ತಮ್ಮೆಲ್ಲರದು. ಸೊ ಅದ್ರ ಬಗ್ಗೆ ಯಾವ್ದ್ರ ಬಗ್ಗೆ ನಿಮಗೆ ಏನೇ ಶೇರ್ ಮಾಡ್ಕೋಬೇಕಿದ್ರು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಂದು ಅನಿಸಿಕೆನ ತಿಳಿಸಿ. ಜೊತೆಗೆ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.